ಮಿತ್ರ ಎಲ್ಲಿಂದ? ಗಿರೀಶ್ ಅಂದ್ಬಿಟ್ಟು ತುಮಕೂರಿಂದ. ತುಮಕೂರಿಂದ. ಸತೀಶ್, ಎಷ್ಟು ವಯಸ್ಸು? ಗಿರೀಶ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ವಯಸ್ಸು 48. ವಯಸ್ಸು 48. ಓಕೆ, ಏನ್ ಕೆಲಸ ಮಾಡೋದು ಮಿತ್ರ? ಇಲ್ಲಿ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವೇರ್ ಹೌಸ್ ಇನ್ಚಾರ್ಜ್ ಆಗಿ. ಓಕೆ, ನಾ ಗುರುಜಿ ಪ್ರಶ್ನೆ ಅಂದ್ರೆ ಹೇಳಪ್ಪ. ಸುಮಾರು ಜನ ಅಂದ್ರೆ ಎಲ್ಲಾ ಜನರು ತೀರ್ಥಯಾತ್ರೆಗಳಿಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾರೆ, ಅವ್ರವ್ರ ಸಮಸ್ಯೆಗಳನ್ನ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ಆದ್ರೂ ಅವ್ರ ಕಷ್ಟಗಳು ನೀಗಲ್ಲ. ಅದ್ರಲ್ಲಿ ಅರ್ಥ ಅಂದ್ರೆ ಭಕ್ತಿ ಇಲ್ಲ ಅಂತಾನ, ಇಲ್ಲ ಯಾವ ರೀತಿ ಇದನ್ನ ನಾವು ಇದು ಮಾಡ್ಬೇಕು ಗುರುಜಿ? ವಂಡರ್ಫುಲ್ ಪ್ರಶ್ನೆ ಮಿತ್ರ, ಬಹಳ ಸಂತೋಷ ಆಯ್ತು ಕೇಳಿದಕ್ಕೆ. ಮೊದಲು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡ್ತೀನಿ. ಈಗ ನನ್ ಜುಟ್ಟಿದೆ, ಜುಟ್ಟು ಹಿಡ್ಕೊಂಡು ಹಿಂಗ್ ಎಳೆದ್ರೆ ಇಲ್ಲಿ ಚುಳ್ಳಂತದೆ, ಅಂದೆ ಅನ್ನತ್ತಲ್ವಾ, ನೋವುತ್ತೆ. ಮುಲಾಮ್ನ ತಗೊಂಡು ನಾನು ಇಲ್ಲಿ ತಲೆ ಬುಡಕ್ ಹಚ್ಚಿದ್ರೆ ತಣ್ಣಗಾಗುತ್ತೆ. ತಾತ್ಕಾಲಿಕವಾದಂತಹ ಪರಿಹಾರ, ಶಮನ ಅಂತಾರೆ. ನನಗೆ ಓಕೆ ಅಪ್ಪ, ತಣ್ಣಗಾಯ್ತು ಅಂತ. ಆದ್ರೆ ಮತ್ತೆ ತಿರ್ಗಾ ಜುಟ್ಟು ಎಳಿತಾನೆ ಇನ್ನೊಬ್ಬ, ಹಿಂದೆಗಡೆಯಿಂದ ಯಾರೋ ಎಳಿತಾನೆ, ತಿರ್ಗಾ ನಾನು ಮುಲಾಮ್ ಹಚ್ತೀನಿ. ಎಷ್ಟೇ ಸಲ ಜುಟ್ಟು ಎಳೆದ್ರು ನಾನು ತಲೆಗೆ ಮುಲಾಮ್ ಹಚ್ಚೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಮೂಲವಾಗಿ ಯಾರು ಜುಟ್ಟು ಎಳಿತಾವನಲ್ಲ ಅವನ ಕೈಗೆ ಬರೆ ಇಡಬೇಕು. ಚಾಕುನೋ ಕಬ್ಬಣನೋ ಕಾಯಿಸಿ, ಸಲಾಕೆ ಕಾಯಿಸಿ ಬರೆ ಇಟ್ಬಿಟ್ರೆ ಕೈ ಬಿಟ್ಬಿಡ್ತಾನೆ, ಜುಟ್ಟು ಎಳಿಯಲ್ಲ. ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಭಕ್ತಿ ಮಾರ್ಗ ಬಹಳ ಒಳ್ಳೇದು, ದೇವ್ರ ಮೇಲೆ ಭಕ್ತಿ ಇರಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು. ಆದ್ರೆ ನನ್ನ ಸಮಸ್ಯೆಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ನಾನು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ಅಂದ್ರೆ ಇದು ತಲೆಗೆ ಮುಲಾಮ್ ಹಚ್ಚದಂಗೆ. ಖಂಡಿತವಾಗ್ಲೂ ಇದರಿಂದ ನಯಾ ಪೈಸೆ ಉಪಯೋಗ ಇಲ್ಲ. ಜುಟ್ಟು ಎಳಿತಾವನಲ್ಲ, ಯಾರೋ ಎಳಿತಾವನೆ ಅಂದ್ರೆ ಸಮಸ್ಯೆಗೆ ಮೂಲ ಎಲ್ಲೋ ಇದೆ, ಆ ಮೂಲ ಬಿಟ್ಟು ಬಿಡ್ತಾರೆ, ತಲೆಗೆ ಮುಲಾಮ ಹಚ್ಚುವಂತ ಕೆಲಸಗಳು ಮಾಡ್ತಾರೆ. ದಯಮಾಡಿ ಈ ರೀತಿ ಮಾಡಬೇಡಿ. ನೀವು ತೀರ್ಥಯಾತ್ರೆಗಳು ಮಾಡೋದ್ರಿಂದ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರುತ್ತೆ ಅಂದ್ರೆ ಖಂಡಿತವಾಗ್ಲೂ ಬಗೆಹರಿಯೋದಿಲ್ಲ. ಅದು ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ದಾರಿ ಆಗಬಹುದು ಅಷ್ಟೇ. 108 ಒಂದು ಸಮಸ್ಯೆಗೆ 108 ಪರಿಹಾರ ಮಾರ್ಗಗಳಿದಾವೆ. ಇದು ಒಂದು ಪರಿಹಾರ ಮಾರ್ಗವಾಗಬಹುದು, ಆದ್ರೆ ಅದರಿಂದನೇ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋದು ಸುಳ್ಳು. ಮೂಲವಾಗಿ ಮನುಷ್ಯನಿಗೆ ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಸಮಸ್ಯೆಯ ಮೂಲವನ್ನು ಹುಡುಕ್ಬೇಕು. ಅದನ್ನು ಎಷ್ಟೋ ಜನ ಮಾಡೋದೇ ಇಲ್ಲ. ಅದನ್ನು ಬಿಟ್ಬಿಟ್ಟು ಒಂದೇ ಮಾರ್ಗ, ಯಶೋ ಮಾರ್ಗ ಅಂತಾರೆ, ಅದನ್ನ ಹಿಡ್ಕೊಂಬಿಟ್ಟವ್ರೆ. ಈಗ ಅವನಿಗೆ ಪದೇ ಪದೇ ತಿಂಗಳಲ್ಲಿ ಒಂದು 3 ಸಲ ಹುಷಾರಿಲ್ದಿರಂಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟ. ಆಸ್ಪತ್ರೆಗೆ ಹೋದ್ರೆ ಅವನಿಗೆ ಹುಷಾರಿಲ್ದಿದ್ದಕ್ಕೆ ಮೂಲ ಏನು ಅಂತ ಹುಡುಕ್ಲಿಲ್ಲ. ಯಾರೋ ಹೇಳಿದ್ರು ನಿನ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ, ಅದಕ್ಕೋಸ್ಕರ ನಿನಗೆ ಈ ರೀತಿ ಆಗಿದೆ ಅಂತ ತಗೋ, ಅದನ್ನ ಮನ್ಸಿಗೆ ತಗೊಂಬಿಟ್ಟ. ಆದ್ರೆ ಅವನಿಗೆ ಅಂದ್ರೆ ಆತನ ಹೆಂಡತಿ ನನ್ನ ಶಿಷ್ಯ ಆಗಿರೋದ್ರಿಂದ, ಗುರುಗಳೇ ಈ ರೀತಿ ನಮ್ಮ ಯಜಮಾನ್ರು ಮಾಡ್ತಾರೆ, ಕರ್ಕೊಂಬಪ್ಪ ಅವನ ದಿನನಿತ್ಯ ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಆ ಸಮಸ್ಯೆಗೆ ಮೂಲ ಸಿಗುತ್ತೆ. ಅವನ್ನ ಹುಡುಕಾಟ ಮಾಡಿದ್ರೆ ಅವನು ಏನ್ ಕೆಲಸ ಮಾಡ್ತಾನೆ ಅಂದ್ರೆ, ಮಾರ್ಕೆಟಿಂಗ್ ಜಾಬ್ ಅವನು. ಸುತ್ತಾನೆ, ಮನೆಯಲ್ಲಿ ಊಟ ಮಾಡಲ್ಲ, ಬೆಳಿಗ್ಗೆನೆ ಹೋಗ್ಬಿಡ್ಬೇಕು, 6 ಗಂಟೆಗೆ ಹೋಗ್ಬೇಕು, ಒಂದ್ಸಲ 11 ಗಂಟೆಗೆ ಹೋಗ್ಬೇಕು, ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾನೆ. ಅವನು ಆಯ್ಕೆ ಮಾಡ್ಕೊಂಡಿರೋಂಥ ಕೆಲಸ ಹಂಗೆ. ಹೋಟ್ಲಲ್ಲಿ ತಿನ್ನೋದ್ರಿಂದ ಇವನಿಗೆ ಹುಷಾರಿಲ್ದಂಗೆ ಆಗುತ್ತೆ. ಬೇಸಿಗೆಗಾಲ ಬೇರೆ, ಓಡಾಡ್ತಾವನೆ ಪಾಪ, ಪೆಟ್ರೋಲ್ ಖರ್ಚು ಮಾಡ್ಕೊಂಡು ದಿನಕ್ಕೆ 150, 200, ಸಮ್ ಟೈಮ್ 300 ಕಿಲೋಮೀಟರ್ ಓಡಾಟ ಮಾಡ್ತಾನೆ. ಇವನಿಗೆ ಹುಷಾರಿಲ್ದಂಗೆ ಆಗೋದು ಸಹಜ ಕ್ರಿಯೆ. ಆದ್ರೆ ಇವನೇನ್ ಅನ್ಕೊಂಬಿಟ್ಟವನೆ, ಯಾರೋ ನನಗೇನೋ ಮಾಡಿಸ್ಬಿಟ್ಟವ್ರೆ, ನನಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ, ಅದಕ್ಕೋಸ್ಕರ ನನಗೆ ಈ ರೀತಿ ಹುಷಾರಿಲ್ಲ ಅಂದ್ರೆ, ಇದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಜುಟ್ಟು ಎಳಿತಾ ಇರೋನು ಯಾರೋ ಬೇರೆ. ಆದ್ರೆ ಇವನ್ ತಿಳ್ಕೊಂಡಿರೋದೇನು, ಇಲ್ಲಿ ಮುಲಾಮಸ್ತವನೆ ಅಂದ್ರೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ ಅಂತ. ಖಂಡಿತವಾಗ್ಲೂ ಅವನಿಗೆ ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿಲ್ಲ. ನಾನು ಅವನಿಗೆ, ನೀನು ಹುಷಾರಾಗಬೇಕು ಅಂದ್ರೆ ಮೊದಲು ಎಕ್ಸಸೈಸ್ ಮಾಡು, ಆರೋಗ್ಯಕರವಾದ ಆಹಾರ ಸೇವನೆ ಮಾಡು, ಮನೆಯಿಂದ ಊಟ ಕಟ್ಕೊಂಡು ಹೋಗು. ಮನೆಯಿಂದ ಊಟ ಕಟ್ಕೊಂಡು ಹೋಗೋಕ್ಕಾಗಿಲ್ಲ ಅಂದ್ರೆ ಮೆಸ್ಸಲ್ಲಿ ಊಟ ಮಾಡು. ನೀನು ಸುತ್ತಾಡೋದನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡು. ಇದೇ ಸಂಬಳನ ನಿನಗೆ ಬೇರೆ ಯಾವ್ದಾದ್ರು ಕೆಲಸ ಮಾಡೋದ್ರಿಂದ ಸಿಗುತ್ತಾ ನೋಡು. ಅವನು ಓದಿರೋದು ಬೇರೆ, ಕೆಲಸ ಮಾಡ್ತಾ ಇರೋದು ಬೇರೆ. ಅನಿವಾರ್ಯವಾಗಿ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಯಾವುದೋ ಒಂದು ಕೆಲಸ ಸಿಕ್ತು ಅಂತ ಮಾಡ್ತಾವನೆ. ಅದರಲ್ಲೂ ಸ್ವಲ್ಪ ಲಾಭನೂ ಇದೆ, ದಿನಕ್ಕೆ 1-1.5 ಸಾವಿರ ಸಿಗುತ್ತೆ ಅಂತ ಮಾಡ್ತಾವನೆ. ಬಟ್ ಅವನು ಓದಿರೋದ್ರಲ್ಲಿ ಒಂದು ದಿನಕ್ಕೆ ಬೇಕಾದ್ರೆ ಅವನು 3 ಸಾವಿರ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಬಟ್ ಆ ಕೆಲಸ ಸಿಕ್ತು ಅಂತ ನಿರಂತರವಾಗಿ ಮಾಡ್ತಾವನೆ. ಅದನ್ನ ನಿಲ್ಸ್ಬಿಡಪ್ಪ ಅಂತೇಳಿ ಇಂಟರ್ವ್ಯೂ ಮಾಡಿಸಿ ಅವನಿಗೆ ಯಾವುದೋ ಒಂದು ಕೆಲಸ ಸಿಕ್ಕಿ, ಈಗ ಅದ್ಭುತವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಓದಿದ್ದಾನೆ, ಕಂಪ್ಲೀಟ್ ಮಾಡಲಿಲ್ಲ, ಈಗ ಕೆಲಸ ಮಾಡ್ತಾವನು, ಆರೋಗ್ಯವಾಗಿದ್ದಾನೆ.
ಈಗ ನನ್ನ ಹತ್ರ ಬಂದಿದ್ದಕ್ಕೆ ನಾನು ಅವನಿಗೆ ಯಾವ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿಲ್ಲ ಕಣೆಯ, ಹೋಗ್ಲಿ ಬಿಡು ಅಂತ ಸರಿಯಾದ ನೋಡಿದೆ. ಅಕಸ್ಮಾತ್ ಬೇರೆ ಯಾರ ಹತ್ರನಾದ್ರೂ ಹೋಗಿದ್ರೆ ಹೌದು ನಿನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅವ್ನ್ ಸತ್ಯ ಹೋಗ್ಬಿಡ್ತಾನೆ. ಹೌದೌದು. ಸೊ ಆದ್ರಿಂದ ವಂಡರ್ಫುಲ್ ಪ್ರಶ್ನೆ ಮಿತ್ರ, ಬಹಳ ಖುಷಿ ಆಯ್ತು ಕೇಳಿದಕ್ಕೆ. ನೀವು ಕೇಳೋಂತ ಪ್ರಶ್ನೆಗಳಲ್ಲೇ ನನಗೆ ಹೇಳಕ್ಕೆ ಕುತೂಹಲ, ಅಂದ್ರೆ ಯಾವಾಗ್ಲೂ ಕಾಯ್ಕೊಂಡಿರ್ತೀನಿ ಜ್ಞಾನವನ್ನ ಹಂಚಬೇಕು ಅಂತ.